ಈ ಮೂಟೆನ ತೊಗೊಂಡು ಹೋಗಿ ಯಾರಿಗೂ ಗೊತ್ತಾಗದಂಗೆ ನಿಮ್ಮ ಮನೇಲಿ ಇಟ್ಕೋ. ನಮ್ಮನೆ ಪಾತ್ರೆ ಕದ್ಕೊಂಡು ಹೋಗ್ತಾ ಇದೆಯಾ? ನಮ್ಮ ಕಳ್ತನ ಗೊತ್ತಾಗೋಯ್ತು ಅಂತ ಕಾಣುತ್ತೆ. ಅಜ್ಜಿ ನಿನ್ ಮೇಲೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡಿದ್ಯಲ್ಲೋ ಪಿಶಾಚಿ. ಕಮ್ಮಿ ಬೇಡಮ್ಮ, ಹೊಡಿಬೇಡಮ್ಮ. ಯಾಕೆ ಹೊಡಿಬಾರ್ದು? ಇವುಗಳನ್ನೆಲ್ಲ ಖಂಡಿತ ನಂಜಿಟ್ ಕೊಡ್ತೀಯಮ್ಮ. ಅಜ್ಜಿನ ಹೋಗಿ ಕರ್ಕೊಂಬಂದ್ಬಿಡಿ, ಬಾಣಂತನನ್ನ ಇಲ್ಲೇ ಮಾಡೋಣ. ಅಜ್ಜಿ, ನಾ ಮೊದಲೇ ಹೇಳಿರಲ್ವಾ ನಿನಗೆ ಕಮಲೀಗ ತುಂಬಾ ಬದಲಾಗಿದ್ದಾಳೆ ಅಂತ? ಅಜ್ಜಿ, ನೀವೇ ರಾಮಚಂದ್ರಕ್ಕೆ ಹೋಗಿ ಅತ್ತಿಗೆ ಬರಲ್ಲ ಅಂತ ಹೇಳ್ಬೋದು, ಒತ್ತಾಯ ಮಾಡಿ ಕರ್ಕೊಂಬನ್ನಿ. ಏ ಮಕ್ಳ, ಇಲ್ಲಿ ಶಾನ್ ಬಗ್ರು ಮನೆ ಎಲ್ಲ ಐತ್ರು? ಓ, ಅಲ್ಲಿ ಕಮ್ಮನ ಐತಲ್ಲ ಅದೆಯ. ನಂಜಿ, ನಂಜಿ, ಯಾರು? ಅಜ್ಜಿ. ಪಾರ್ವತಿ, ಎಷ್ಟು ಬೆಳೆದ್ಬಿಟ್ಟಿದೆಯೇ, ಗುರ್ತೇ ಸಿಗ್ತಾ ಇಲ್ಲ. ಅಮ್ಮ ಇಲ್ಲಿ? ಅಮ್ಮ ಅಲ್ಲಿ ಬಟ್ಟೆ ಹೋಗಿಟ್ಟಿದ್ದಾಳೆ, ಕರೀತೀನಿ. ರಾಮಣ್ಣ, ಪಾರ್ವತಿ, ಬಾ ಬಾ ಬಾ. ಅಮ್ಮ, ಅತ್ತಿನ ಮತ್ತೆ ಯಾಕೆ ಬಂದ್ರೆ? ಅಯ್ಯೋ, ನನ್ನಜ್ಜಿ ಅಲ್ಲಮ್ಮ, ನಿನ್ನಜ್ಜಿ, ನಾಗಲಾಪುರದಜ್ಜಿ. ಹೌದೇನೆ? ನಡಿ. ಅರೆ ಅಜ್ಜಿ, ಸುದ್ದಿನ ತಿಳಿಸದೆ ಬಂದ್ಬಿಟ್ಟೆ. ಬಾ, ನಾನು ಈ ಮನೇಲಿದ್ದೀನಿ ಅಂತ ನೀನ್ ಹೆಂಗೆ ಗೊತ್ತಾಯ್ತು? ಇಲ್ಲಿ ಮೂರಲ್ಲಿ ಯಾರಿಗೂ ಮಾತು ಬರೋಲ್ಲ ಅನ್ಕೊಂಡ್ಯಾ? ಯಾರನ್ನೋ ಕೇಳಿದೆ, ತೋರಿಸಿದ್ರು. ಯಾಕೆ ಹೀಗೆ ವ್ಯಂಗ್ಯದ ಮಾತಾಡ್ತೀಯ ಅಜ್ಜಿ? ಮತ್ತಿನ್ನೇನೆ, ನೀನು ವಿಷಯ ತಿಳಿಸೋಲ್ಲ ಅಂದ್ರೆ ಊರವ್ರು ಯಾರು ನಮಗ್ ತಿಳಿಸಲ್ಲ ಅನ್ಕೊಂಡ್ಯಾ? ತಿಳಿಸಕ್ಕೆ ಏನು ವಿಷಯ ಇದೆ ಹೇಳಿ? ಯಾಕಿಲ್ಲ, ಅತ್ತೆ ಸೊಸೆಗೆ ಜಗಳ ಆಗಿ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನೀನ್ ಇರೋದಕ್ಕೆ ಜಾಗ ಇಲ್ಲದೆ ಯಾರ್ದೋ ಹಾಳು ಮನೇಲಿ ಇದ್ದೀಯ. ನಿಂಗೀಗ 8 ತಿಂಗಳು ತುಂಬಿದೆ. ಉಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ತಿನ್ನೋದಿಕ್ಕೆ ಅಕ್ಕಿ ಇಲ್ಲ, ಬೇಳೆ ಇಲ್ಲ. ಇದೆಲ್ಲ ಸುದ್ದಿ ಅಲ್ವೇನೆ ನಿನಗೆ? ಇದೆಲ್ಲ ಕಾಗದ ಬರ್ದು ತಿಳಿಸೋ ಸುದ್ದಿನ ಅಜ್ಜಿ. ಸಂತೋಷದ ಸುದ್ದಿ ಆಗಿದ್ರೆ ನಾನೇ ನಿನಗೆ ತಿಳಿಸ್ತಿದ್ದೆ. ಅಲ್ಲಿ ನಾಗಲಾಪುರದಲ್ಲಿ ನಿನ್ಗೋಳೆ ಹಾಸ್ಕೊಂಡು ಹೊದ್ಕೊಳ್ಳೋಷ್ಟಿದೆ. ಇನ್ನು ನನ್ನ ಕತೆ ಬೇರೆ ತಿಳಿಸಿ ನಿನ್ನ ಮನಸ್ಸು ಇನ್ನಷ್ಟು ನೋಯಿಸಿಲ್ಲ. ಕಷ್ಟನೋ ಸುಖನೋ ಹೇಗೋ ನಡೆದು ಹೋಗುತ್ತೆ. ರಾಮ ರಾಮ. ಅದೇ ಮೂಟ ಇಲ್ಲೇ ಇಡ್ಲ? ಆಯ್ತು ಕಣ. ಯಾರು? ನಮ್ ಗಾಡಿ ಹೊಡಿಯೋ ಪುಟ್ಟ ಕಣೆ. ಅದೇ ಗಾಡಿ ಇನ್ನೂ ಹೋಗಿಲ್ವಾ? ನಾನು ಆಗಲೇ ವಾಪಸ್ ಹೋಯ್ತು ಅಂದ್ಕೊಂಡೆ. ಅದು ಹೇಗೆ ಗಾಡಿ ವಾಪಸ್ ಹೋಗುತ್ತೆ? ನಾನು ನಿನ್ನ ಕರ್ಕೊಂಡೇ ಹೋಗಿ ಬಂದಿದ್ದೀನಿ. ಇನ್ನೆಲ್ಲಿಗೆ? ನಾಗಲಾಪುರಕ್ಕೆ. ಯಾಕೆ? ಇದೇನೇ ಹೀಗೆ ಕೇಳ್ತೀಯಾ? ನಿನ್ ಬಾಣಂತನಕ್ಕೆ.
ನಾನು ಅಲ್ಲಿಗೆ ಬರೋಲ್ಲ. ಮತ್ತೆ ಇಲ್ಲೇ ಇರ್ತೀಯಾ? ನಿಮ್ಗಿಲ್ಲಿ ಯಾರೇ ಬಾಣಂತನ ಮಾಡ್ತಾರೆ? ನೀನೀಗ ಬಂದಿದೆಯಲ್ಲ, ನೀನೇ ಮಾಡು. ಅಯ್ಯೋ, ನಂಗೆ ವಯಸ್ಸಾಯ್ತಲ್ಲೇ. ಕೂತ್ರೆ ಸೊಂಟ ಹಿಡ್ಕೊಳ್ಳುತ್ತೆ, ನಿಂತರೆ ಮಂಡಿ ನೋವು. ನಾನು ಕೈಲ ಬಾಣಂತನ ಮಾಡೋಕ್ಕಾಗುತ್ತಾ? ನಾಗಲಾಪುರಕ್ಕೆ ಬಂದಿದ್ರು ನೀನೇ ಬಾಣಂತನ ಮಾಡಬೇಕಾಗ್ತಿತ್ತಲ್ವ? ಕಮಲಿ ಇದ್ದಾಳಲ್ಲ, ಅವಳು ಸಹಾಯ ಮಾಡ್ತಾಳೆ. ಅತ್ತಿಗೆ ಮಾಡೋ ಬಾಣಂತನ ನನಗೆ ಗೊತ್ತಿದೆ ಅಜ್ಜಿ. ರಾಮಣ್ಣ ಹುಟ್ಟಿದಾಗ ನೋಡಿದ್ನಲ್ಲ. ಅಯ್ಯೋ, ನಿಂಗೊಂದು ವಿಷಯ ಹೇಳೋಕ್ಕೆ ಮರ್ತೋಯ್ತು. ಈಗ ಕಮಲಿ ಬದಲಾಗಿದ್ದಾಳೆ. ಅವಳು ಮೊದಲಿನ ಥರ ಇಲ್ಲ, ತುಂಬ ಒಳ್ಳೆಯವಳಾಗಿದ್ದಾಳೆ. ಹೌದಾ? ಎಂಥ ಒಳ್ಳೆ ಸುದ್ದಿ ಹೇಳ್ತಿದ್ಯಾ ಅಜ್ಜಿ? ಅತ್ತಿಗೆ ಬದಲಾಗಿದ್ದಾರಾ? ಹೌದು ಕಣೆ. ಮನೆಯವರ ಮೇಲೆ ಎಷ್ಟು ಅಕ್ಕರೆ ತೋರಿಸ್ತಾಳೆ ಗೊತ್ತಾ? ಅಡುಗೆನೂ ಅವಳೇ ಮಾಡ್ತಾಳೆ, ತೋಟ ಗದ್ದೆ ಎಲ್ಲ ಅವಳೇ ನೋಡ್ಕೋತಾಳೆ. ಕಲ್ಲೇಶನ ಕಾಲಿಗೆ ದಿನ ಅವಳೇ ಔಷಧಿ ಹಚ್ಚೋದು. ಕೊನೆಗೂ ಅಣ್ಣನೂ ಅತ್ತಿಗೆನೂ ಚೆನ್ನಾಗಿರೋ ಹಂಗಾಯ್ತಲ್ಲ. ಅವ್ರ ಸಂಸಾರ ಸರಿ ಹೋಯ್ತು ಅಂತ ಖುಷಿ ಪಡ್ತಿರ್ಬೇಕಾದ್ರೆ ನಿಮ್ಮ ಸಂಸಾರ ಹೀಗಾಯ್ತಲ್ಲ. ನನ್ನ ಕತೆ ಯಾಕೆ ಇದೆಯಾ ಬಿಡಜ್ಜಿ. ನೋಡು, ಈ ಸಲ ಕಮಲಿನೇ ನಿನಗೆ ಬಾಣಂತನ ಮಾಡ್ತಾಳಂತೆ. ಅದಕ್ಕೆ ಗಾಡಿ ಕಟ್ಟಿ ಕಳಿಸಿದಾಳೆ. ನೀನು ಹೇಗಾದರೂ ಮಾಡಿ ಕರ್ಕೊಂಡೇ ಬರಬೇಕು ಅಂತ ಹೇಳಿದ್ಲು. ಆದರೂ ನಾ ಬರಲ್ಲ. ಯಾಕೆ ಹೀಗಾಟ ಮಾಡ್ತೀಯ ನೀನು? ಕರೆದಾಕ್ಷ ಹೋದ್ರೆ ಚೆನ್ನಾಗಿರಲ್ಲ ಆಯ್ತು. ದೂರ ಇದ್ರೆ ಗೌರವನ ಹೆಚ್ಚಿಸಿ ಬೆಲೆನೂ ಇರುತ್ತೆ. ಮತ್ತ ಮನೆಗೆ ಹೋಗೋ ಮಾತು ಹೊತ್ತದ. ನಾನು ಅನ್ನಕ್ಕಿಡ್ತೀನಿ, ನೀನು ಸ್ನಾನ ಮಾಡ್ಕೊಂಡು ಹೇಳಿ. ಯಾವ್ದಪ್ಪ ಗಾಡಿ? ನಾಗಲಾಪುರದ್ದು, ಕಳೇಶ್ವರನೂರ್ಗೆ. ಹೌದಾ? ಯಾವ ಬಂದ್ರೆ ಇದೆ? ಅಲ್ಲಯ್ಯ, ಹಿಂದಿದ್ದ ಬಸ್ಸಿನ ಒಬ್ಬಳನ್ನೇ ಮನೇಲಿ ಬಿಟ್ಬಿಟ್ಟು ಊರಲ್ಲಿ ಕೊಟ್ಟಿದ್ವಿ. 3 ಮಕ್ಕಳು ತಂದೆ ಆಗಕ್ಕೆ ಬಂದ್ರು, ಇನ್ನೇ ಜವಾಬ್ದಾರಿ ಬಂದಿಲ್ಲ. ಇನ್ನು ಎಷ್ಟು ದಿವಸ ಇರ್ತಾಳಂತೆ ನಿಮ್ಮಜ್ಜಿ? ಅವಳು ಬಾಣಂತನ ಮಾಡೋಕೆ ಅಂತ ಬಂದಿರೋದು. ಬಾಣಂತನ ಮುಗಿತಿದ್ದಂಗೆ ಹೊರಟೋಗ್ತಾಳೆ. ಹಾಗಾದ್ರೆ ಇನ್ನೂ 1-2 ತಿಂಗಳು ಇಲ್ಲೇ ಠಿಕಾಣಿ ಹೂಡಿರ್ತಾರೆ ಅನ್ನು. ಪುಟ್ಟ, ನೀನು ಹೊರಡು. ಕಂಬಳಿಗೆ ಹೇಳು, ಬಾಣಂತಿ ಆರೈಕೆಗೆ ಹಾಲು ತುಪ್ಪ ಎಲ್ಲ ಬೇಕು. ಹಬ್ಬಕ್ಕೆ ಹಿಂದಿನ ದಿವಸ ಕರು ಹಾಕ್ತಲ್ಲ, ಗೌರಿ ಹತ್ತು, ಅದನ್ನ ಹೊಟ್ಟು ಕಲ್ಸುತ್ತೇವೆ. ಆಗಲ್ರವ? ಎಲ್ಲಿಗೆ ಹೊರಟ್ರಿ? ನಮ್ಮ ಅಮ್ಮ ಮನೆಗೆ. ಯಾಕೆ? ಈ ಮುದಿ ಮುಂಡೆವು ಸವಾಸ ಬಹಳ ಕಷ್ಟ ಅಲ್ಲಪ್ಪ. ಇದ್ಯಾಕೆ ಸುಮ್ಮ ಕೂತ್ಕೊಂಡ್ರಿ? ಹೇಳಿ, ಏನಾದ್ರು ಕೆಲಸ ಮಾಡಿ. ಅಲ್ಲಪ್ಪ, ಇಷ್ಟೊತ್ತು ಮಾಡ್ಕೊಂಡಿದ್ರಿ ಹಂಗೆ? ಅದು ಮಾಡಬೇಡ, ಇದು ಮಾಡಬೇಡ, ಕರೆ. ಅದರಲ್ಲೂ ನಾನಂತ ಪಾಪದನ್ ಸಿಕ್ರಂತ ಮುಗ್ದೇ ಹೋಯ್ತು. ಅವರು ಉಪದೇಶ ಕೊಟ್ಟಿದ್ದು ಮುಗಿಸೋದೇ ಇಲ್ಲ. ಅದಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ. ಅಲ್ಲಾದ್ರೆ ಆರಾಮಾಗಿರ್ಬೋದು. ಎಲ್ಲಿ ಬರ್ತೀಯಪ್ಪ? ಚೆನ್ನಿಗೆ ಯಾಕೆ ಹೊರಟೋದ? ನಾ ಬಂದೆ ಅಂತ ಸಿಟ್ಟ ಅದನ್ನ? ಇಲ್ಲ ಅಜ್ಜಿ, ಅದು ಮನೆ ಸಿಕ್ಕದಲ್ಲ, ಮಲಗಕ್ಕೆ ಜಾಗ ಸಾಕಾಗಲ್ಲ ಅಂತ ಹೊರಟೋದ್ರು.
ರಾಮಣ್ಣ ತಿಂತಾ ಇರೋದು ನೋಡಿದ್ರೆ ಕಂಟಿ ಜ್ಞಾಪಕ ಬರುತ್ತೆ ಕಣ. ಅವನು ಮಗುವಾಗಿದ್ದಾಗ ಹೀಗೆ ತಿಂತಾ ಇದ್ದ. ಎಲ್ಲ ಅವ್ರ ತಾತನ ಗುಣನೇ ಬರುತ್ತೋ ಏನೋ ಇವನಿಗೆ. ಅಜ್ಜಿ, ಅಪ್ಪನ ವಿಷಯ ಆಮೇಲೆ ಏನು ಗೊತ್ತೇ ಆಗಲಿಲ್ಲ ಅಲ್ವಾ? ಅವನಿದ್ದಿದ್ರೆ ನಮ್ಮ ಕಷ್ಟ ಎಲ್ಲ ತೀರ್ತಿತ್ತೋ ಏನೋ. ಅಪ್ಪ ಏನು ಗಟ್ಟಿ ಗೊತ್ತು. ತಲೆ ಮೇಲೆ ಟೋಪಿ ಹಾಕೊಂಡು ಮೀಸೆ ತಿರುಗುತ್ತಾ ಕುದುರೆ ಮೇಲೆ ಕೂತ್ರೆ ಥೇಟ್ ಬೋಜರಾದನೆ. ಹೀಗೆಲ್ಲಿಗಾನೋ ಏನೋ. ಅವನು ಬದುಕಿದ್ದಿದ್ರೆ ಒಂದು ಸಾರಿ ಆದರೂ ಬಂದು ಮುಖ ತೋರಿಸ್ಬಿಟ್ಟು ಹೋಗಿರೋ. ಅಜ್ಜಿ, ಈ ಸಲ ಏನಾದರೂ ಗಂಡು ಮಗು ಆದರೆ ಅದಕ್ಕೆ ಅಪ್ಪ ಏನು ಹೆಸರು ಇಲ್ಲ? ಅದಕ್ಕೇನಂತೆ ಇಡು. ಏ ಕಳ್ಳ, ನಿಂಗೆ ನಿನ್ ತಾತನ ಹೆಸರಿಡ್ತಾಳಂತೆ. ನೋಡು, ಹೂ ಅನ್ನುತ್ತೆ. ಮಕ್ಕಳಾಕೆ ನಗ್ತಾ ಇದ್ದಾವೆ? ಅದು ನಾನು ನಿಮ್ಮ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ದೀನಲ್ಲ, ಅದನ್ನ ನೋಡಿ ನಗ್ತಾ ಇದ್ದಾರೆ. ತೊಡೆ ಮೇಲೆ ತಲೆ ಇಟ್ಕೊಂಡು ಮಲ್ಕೊಂಡ್ರೆ ನಗ್ಬೇಕೇನೆ ಪುಟ್ಟಿ? ಮತ್ತೆ ನೀನು ನಿಮ್ಮ ಅಮ್ಮನ ತೊಡೆ ಮೇಲೆ ಮಲ್ಕೋಬಹುದಂತೆ, ಇವಳು ಅವ್ರ ಅಜ್ಜಿ ತೊಡೆ ಮೇಲೆ ಮಲ್ಕೋಬಾರ್ದಾ? ಬಾರ ನಂಜಿ, ಬಾಮ ಮಲ್ಕೋ ಬಾರೆ. ಅಜ್ಜಿ, ನಾವೆಲ್ಲ ಇಷ್ಟು ನಕ್ಕು ಯಾವ ಕಾಲ ಆಗುತ್ತೋ ಇಲ್ಲ. ಅಮ್ಮ ಅಮ್ಮ ಸ್ವಲ್ಪ ಅಜ್ಜಿ, ಕರ್ಕೊಂಡು ಅಜ್ಜಿ, ಸ್ವಲ್ಪ ಎಲ್ಲ ಸರಿ ಹೋಗುತ್ತೀರಮ್ಮ. ಪಾರ್ವತಿ, ಅಪ್ಪಂಗೆ ಹೋಗ್ಬೇಕಾಗಿದೆ. ಅಪ್ಪನ ಹೋಗ್ಬಿಟ್ಟ ರಾಮ ರಾಮ. ತುಂಬಾ ಕತ್ಲಿದೆಯಲ್ಲೇ, ಭಯದಲ್ವಾ?
ಹೊಟ್ಟೆನೂ ಶುರು ಆಗಿದ್ದಂತೆ, ಅದಕ್ಕೆ ಈಗಲೇ ಬರ್ಬೇಕಂತ. ಈಗಲೇ ಬರ್ಬೇಕಂತ? ಒಳ್ಳೆ ನಿದ್ದೆ ಹತ್ತಿತ್ತಲ್ಲ. ಜೊತೆಲೆ ಕರ್ಕೊಂಡ್ ಬಾ ಅಂದ್ರು. ಕತ್ಲು ಈಗಿನ ಯಾರು ಬರ್ತಾರ? ಬನ್ನಿ ಅಪ್ಪಯ್ಯ, ಬನ್ನಿ. ಈಗ ಹೋಗು, ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳು. ಅಜ್ಜಿ, ಅಪ್ಪಯ್ಯಂಗೆ ನಿದ್ರೆ ಬರ್ತಿದ್ಯಂತೆ, ಅದಕ್ಕೆ ಬರಲ್ಲ ಅಂತೆ. ನಿಮ್ಮ ಅಪ್ಪನಂತ ಅಪ್ಪನ್ನ ನಾನೆಲ್ಲೂ ನೋಡಿಲ್ಲ. ಯಾರಾದ್ರೂ ಬೇಕಲ್ಲ, ಏನ್ ಮಾಡ್ಲಿ ಈಗ? ಅಜ್ಜಿ, ಅಯ್ಯ ತಾತ ಕರ್ಕೊಂಡ್ಬಂದ್ರೆ? ಗಂಡಸರಲ್ಲ, ಯಾರಾದ್ರೂ ಹೆಂಗಸಿರ್ಬೇಕು. ಪುಟ್ಟಿ, ನಿಮ್ಗೆ ಯಾರಾದ್ರೂ ಗೊತ್ತಿದ್ದಾರ? ಸರಸ್ವತಿ ಕರ್ಕೊಂಡಲ್ಲ. ಅವ್ರ ಮನೆ ಎಲ್ಲಿದೆ? ತುಂಬಾ ದೂರ. ಅಷ್ಟು ದೂರ ನೀನು ಒಬ್ಬಳೇ ಹೋಗ್ತೀಯಾ? ಈ ಕತ್ಲಲ್ಲಿ ನಿಂಗೆ ಭಯ ಆಗಲ್ವಾ? ಆಗುತ್ತೆ, ಆದ್ರೂ ಹೋಗ್ತೀನಿ. ಸರಿ ಪುಟ್ಟ, ಬೇಗ ಹೋಗಿ ಕರ್ಕೊಂಡ್ಬಂದ್ಬಿಡ. ಯಾಕಾದ್ರೂ ಹೋಗೋಣ ಅಂದ್ರೆ ಯಾರೂ ಕಾಣಿಸ್ತಾ ಇಲ್ವಲ್ಲಪ್ಪ ದೇವ್ರೆ. ಬನ್ನಿ ಬನ್ನಿ. ಅಜ್ಜಿ, ಅಜ್ಜಿ, ಸರ್ವತಿನ ಕರ್ಕೊಂಡ್ ಬಂದಿದ್ದೀನಿ. ಸದ್ಯಾ ಬಂದಿಯಮ್ಮ? ಏನೋ ತೊಂದರೆ ಆಗುತ್ತಾ? ಇಲ್ಲ, ಒಲೆ ಮೇಲೆ ಬಿಸಿ ಇಟ್ಟಿದ್ದೀನಿ, ಬೇಗ ತಗೊಂಡ್ಬಾ. ಸರ್ವತ್ತೆ, ಅಮ್ಮ ಸತ್ತೋಗ್ತಾಳ. ಇಲ್ಲ ಕಣವ, ನಿಮ್ಮಮ್ಮಂಗೆ ಏನೂ ಆಗೋಕ್ಕಿಲ್ಲ. ಈ ಮನೆಗೆ ಒಂದು ಪುಟ್ಟ ಪಾಪು ಬರ್ತೈತೆ. ನಂಗೆ ಪಾಪು ಬೇಡ, ಅಮ್ಮ ಬೇಕು. ಜಾಣಿ ಅಲ್ವಾ ನೀನು? ಹಂಗೆಲ್ಲ ಅಳಬಾರ್ದು. ನಿಮ್ಮ ಅವ್ವಂಗೆ ಏನೂ ಆಗೋಕ್ಕಿಲ್ಲ. ನಿಂಗೆ ಇನ್ನೊಂದು ತಮ್ಮ ಹೋಗ್ತಾನೆ ಕಣೆ, ನೋಡುವ. ತಮ್ಮ ನೋಡಕ್ಕಿಲ್ವಾ? ಯಾಕೆ? ನಮ್ಮ ಅಮ್ಮಗೆ ತೊಂದರೆ ಕೊಟ್ಟಿದ್ದೇನೆ, ಅದಕ್ಕೆ ನಾನು ಅವನು ನೋಡಲ್ಲ. ನಾನು ಮೊಡಲ ತುಂಬ ಬವಣೆ ಕೆಂಡ ಮಡಿಲು
ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಹೃದಯ ಬಿರಿದು ಭಂಗ ಬಾಳುವ